1,20,00,000 ಜನಕ್ಕೆ ಬರ್ತಾ ಇರೋದನ್ನ ನೀವು ಹೇಳೋದೇ ಇಲ್ಲ. ಯಾರಿಗೋ 1,000 ಜನಕ್ಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮ ಗಮನವನ್ನ, ರಾಜ್ಯದ ಜನರ ಗಮನವನ್ನ, ಮನಸ್ಸನ್ನ ಸೆಳೀತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿ. ಇದು ಇವತ್ತು ನಿಮ್ದೇ ದರ್ಬಾರು. ನಾನೇನಾದ್ರು ಹೇಳ್ಬೇಕು ಅಂತ ಅಂದ್ರೆ, ಈಗ ಮೀಡಿಯಾದು, ಸೋಷಿಯಲ್ ಮೀಡಿಯಾದೇ ಬಹಳ ಪ್ರಮುಖವಾದಂತ ಪಾತ್ರವನ್ನ ಸರ್ಕಾರ ತರೋದ್ರಲ್ಲಿರ್ಬೋದು, ಸರ್ಕಾರ ತೆಗೆಯೋದ್ರಲ್ಲಿರ್ಬೋದು ಪ್ರಮುಖ ಪಾತ್ರವನ್ನ ನೀವೇ ವಹಿಸ್ತಾ ಇದ್ದೀರಿ. ನಾನು ಹೇಳಿ ಮೇಡಮ್, ನಿಮ್ಗೆ ಮಹಿಳೆಯರೆಲ್ಲ ನನ್ನ ಪರ ಇದ್ದಾರೆ ಅಂತ ನಾವೇನೋ ಅನ್ಕೊಂಡಿದೀವಿ. ನೀವು ನಮ್ಮ ಪರ ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ? ಫಲಾನುಭವಿ ಅಲ್ಲ ಅಂತ ಹೇಳಲೇಬೇಡಿ, ಕರೆಂಟ್ ಫ್ರೀ ಆಗಿ ತಗೋತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡೋದಿಲ್ಲ ಅಂತ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ತೀರ್ಮಾನ, ಹೋರಾಟಗಳು, ಅವರ ಹೋರಾಟ ಏನಿದ್ರು ಕೂಡ ಅದು ನ್ಯಾಯಾಲಯದಲ್ಲಿ ಜನರ ಮುಂದೆ ಮುಂದಿನ ದಿನಗಳಲ್ಲಿ ಮಾಡಬೇಕೇ ವಿನಃ ಇವತ್ತೇನು ತೀರ್ಮಾನ ಆಗಿದೆ ಅದಕ್ಕೆ ಗೌರವಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಸರಿ ತಪ್ಪು ಆಮೇಲೆ ನಿಮ್ಮ ಶಾಸಕರೆಲ್ಲ ಸರ್ 15ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವ್ರ ಬರ್ತ್ಡೇ ದಿನ ಹೈಕಮಾಂಡ್ ಇಂದ ಒಂದು ಗುಡ್ ನ್ಯೂಸ್ ಪದಗ್ರಹಣ ಆಗುತ್ತೆ. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಕಾಯ್ತಾ ಇರೋನು. ಯಾಕೋ ಇತ್ತೀಚೆಗೆ ಸರ್ ಎಲ್ಲ ಪ್ರಯತ್ನ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀರಿ ಅನ್ಸುತ್ತೆ ಸರ್. ಮುಂಚೆ ಪ್ರಯತ್ನ ಫಲ ಎಲ್ಲ ಮಾತಾಡ್ತಾ ಇದ್ವಿ, ಈಗ ಪ್ರಯತ್ನದ ಯಾರು ಹೇಳಿದ್ರು? ಪ್ರಾರ್ಥನೆ ಪ್ರಯತ್ನ ಎರಡನ್ನೂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಿದ್ದು. ನಾನು ಹೇಳ್ತಾ ಇರೋದು ನಂಬಿಕೆ ಇದೆ, ನಂಬಿಕೆ, ತಾಳ್ಮೆ. ತಾಳಿದವನು ಬಾಳಿಯಾನು. ಒಳ್ಳೆ ಚೆನ್ನಾಗಾಯ್ತಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಎಲ್ಲರನ್ನೂ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಮತ್ತು ಪಕ್ಷದ ಅಧ್ಯಕ್ಷರ ಕೆಲಸ. ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಖಂಡಿತ ಎಲ್ಲದಕ್ಕೂ ಒಂದಿನ ಕಾಲ ಬಂದೇ ಬರುತ್ತೆ. ಬರೀ ಸಮಯದ ಮತ್ತೆ ಕಾಲದ ಸಮಸ್ಯೆ ಮಾತಾಡ್ತಾರೆ. ಕಾಲ ತಸ್ಮೈ ಅಂತಾರೆ. ನೀವು ಕಾಲ ಬರ್ಲಿ ಅಂತ ಹೇಳ್ತೀವಿ. ಎಲ್ಲಿವರೆಗೂ ಸಮಯ ಬರೋದು? ನೀವು ಯಾವಾಗ ಜೈ ಅಂತೀರೋ ಅಲ್ಲಿವರೆಗೂ. ಸಾಕಷ್ಟು ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕೆ ಒತ್ತಡ ಆಗ್ತಾ ಇರೋದು, ಗೊತ್ತಿಲ್ಲ. ಅದು ಪಕ್ಷ ಮತ್ತು ಹೈಕಮಾಂಡ್ ಮುಖ್ಯಮಂತ್ರಿಗಳ ನಡುವೆ ನಡೆಯುವಂಥದ್ದು. ಅವ್ರು ಯಾವಾಗ ಅನುಮತಿ ಕೊಡ್ತಾರೋ ಆಗ ಎಲ್ರಿಗೂ ಕೂಡ ಅವ್ರಿಗೂ ಒಳ್ಳೆ ಕಾಲ ಬರುತ್ತೆ. ಗೊತ್ತಿಲ್ಲ ನನಗೆ, ಅದು ಅವ್ರಿಗೆ ಗೊತ್ತಿರೋದು. ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೋಡೋಣ. ಎಲ್ಲ ಆಗೋದ್ರೆ ನಿಮ್ ನ್ಯೂಸೇ ಇರಲ್ವಲ್ಲ, ನಿಮ್ಗೂ ಸೆನ್ಸೇಷನ್ ಈಗ ಅದನ್ನೇ ಹೇಳಿದ್ದು. ನೀನ್ ಹಂಗೆ ಹೇಳಿದ್ದನ್ನು ನೀವು ಉಲ್ಟಾ ಕೇಳ್ತಾ ಇದ್ದೀವಿ. ಬೇಕಾದಷ್ಟು ಖಾಲಿ ಇದೆ, ಒಂದೊಂದೇ ಆಗುತ್ತೆ. ನನಗೇನಿಲ್ಲಪ್ಪ, ಇರೋ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ ನನಗೆ. ನನಗೇನು ಆ ಥರ ಇಲ್ಲ. ಖಂಡಿತ ಎಲ್ಲವೂ ಕೂಡ ಬಗೆಹರಿತದೆ. ಥ್ಯಾಂಕ್ ಯು. ಬ್ಯಾಲೆಟ್ ಇರ್ತಕ್ಕಂಥ ಪೇಪರ್ಗಳೆಲ್ಲ ತಿದ್ದಿದ್ದಾರೆ, ಎಲ್ಲ ಬೇರೆ ಯೂಸ್ ಮಾಡಿದ್ದಾರೆ, ಅವರೇ ಉತ್ತರ ಇರ್ತಾರೆ. ಓಕೆ, ಥ್ಯಾಂಕ್ ಯು. ಅದೆಲ್ಲ ಏನು ಹಾಕಲ್ಲ, ಯಾಕೆ ಕೇಳ್ತೀರಿ ನನ್ನ? ಬಿಡಾಕಿ.